ನಮಗೆ ನಮ್ಮ ಸುತ್ತ ತಪ್ಪು ಮಾಡುವವರು ಕಾಣ್ತಾರೆ. ಇವನು ಈ ತಪ್ಪು ಮಾಡಿದ, ಅವನು ಆ ತಪ್ಪು ಮಾಡಿದ, ಇವನು ಸರಿಯಿಲ್ಲ, ಅವನು ಸರಿಯಿಲ್ಲ ಅಂತ ತಪ್ಪು ಮಾಡುವ ಎಲ್ಲರನ್ನೂ ನೋಡಿ ಬೇಸರ ಪಡ್ತೇವೆ, ನೋಯ್ತೇವೆ, ಸಿಟ್ಟಾಗುತ್ತೇವೆ, ಅವರನ್ನು ಶಿಕ್ಷಿಸಬೇಕು ಅಂತ ಹೊರಡ್ತೇವೆ. ರಸ್ತೆಗಳಲ್ಲಿ ತಪ್ಪು ಮಾಡುವವರನ್ನೆಲ್ಲ ನಾವೇ ಶಿಕ್ಷಿಸ್ತೇವೆ ಅಂತ ಜಗಳ ಮಾಡ್ತಾ ಕುಳಿತುಕೊಳ್ತೇವೆ. ತಪ್ಪು ಮಾಡುವವರಿಗೆಲ್ಲ ಶಿಕ್ಷೆ ಕೊಡೋದಾದರೆ, ತಪ್ಪು ಮಾಡಿದವರೆಲ್ಲರನ್ನೂ ಕೊಂದು ಬಿಡಬೇಕು ಅಂತಾದರೆ ಜಗತ್ತು ಏನಾಗತ್ತಂತೆ ಅಂದರೆ, ಜಗತ್ತಿನಲ್ಲಿ ಒಬ್ಬರೋ ಇಬ್ಬರೋ ಉಳಿದುಕೊಳ್ತಾರಂತೆ. ಯಾಕೆ ಅಂದರೆ ಮನುಷ್ಯ ಅಂತ ಅಂದ ಮೇಲೆ ಅವನಲ್ಲಿ ದೋಷಗಳಿದ್ದೇ ಇವೆ. ಆ ದೋಷಗಳ ಕಾರಣಕ್ಕಾಗಿ ಅವನು ತಪ್ಪುಗಳನ್ನು ಮಾಡುತ್ತಲೇ ಇರ್ತಾನೆ. ಹಾಗಾಗಿ ತಪ್ಪು ಮಾಡುವವರನ್ನು ಕ್ಷಮಿಸುವುದನ್ನು ಕಲಿಯಬೇಕು, ತಪ್ಪು ಮಾಡುವವರನ್ನು ಮರೆಯುವುದನ್ನು ಕಲಿಯಬೇಕು. ಹಾಗೆ ಮಾಡದೆ ಎಲ್ಲರನ್ನೂ ಶಿಕ್ಷಿಸ್ತೀನಿ, ನಾಳೆ ಅವರೆಲ್ಲರಿಗೂ ಮರಣದಂಡನೆ ಆಗಿಬಿಡಲಿ ಅಂತ ಹೊರಟ್ರೆ ಯಾರೂ ಉಳಿಯೋಲ್ಲ. ನಾವು ಉಳಿಯೋಲ್ಲ. ಸ್ಖಲಿತೋ ವಧ್ಯ ಇತಿ ಚೇನ್ನಿಶ್ಚಿತಂ ಭವೇತ್ ದ್ವಿತ್ರಾ ಯದ್ಯವಶಿಷ್ಯೇರನ್ ಬಹುದೋಷಾ ಹಿ ಮಾನವಾಹ. ಮನುಷ್ಯ ಅಂತ ಅಂದಾಗ ತಪ್ಪು ಸಹಜ ಅಂತ ಭಾವಿಸ್ತಾ ಸುತ್ತ ಇರುವವರ ತಪ್ಪುಗಳನ್ನು ಒಪ್ಪಿಕೊಳ್ತಾ ಕ್ಷಮಿಸ್ತಾ ನಗನಗುತ್ತಾ ಮುಂದೆ ಸಾಗೋಣ. ಶುಭಂ ಭೂಯಾತ್.